Hi, this is Qasim, Paper 1, Program BA, Subject Optional English, Semester 1, University of Mysore, Session number 18. Learning Objectives. So moving on to the next slide, we'll try and understand what are the learning objectives of this session number 18 to help students understand the major themes and narrative styles of different poetic periods. ಕಲಿಕೆಯ ಉದ್ದೇಶಗಳೇನು ಅಂತ ಈ ಸ್ಲೈಡ್ನಲ್ಲಿ ನಾವು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಕವನದ ಪದ್ಯದ ಒಂದು ನರೇಟಿವ್ ಸ್ಟೈಲ್ಸನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಯಾವ ರೀತಿಯಾದಂತಹ ನರೇಷನ್ನ ನರೇಷನ್ಸ್ಗಳಿರ್ತಾ ಇತ್ತು ಮತ್ತು ಪ್ರಮುಖವಾದಂತಹ ಥೀಮ್ಸ್ ಅನ್ನೋದು ಏನಾಗ್ತಾ ಇತ್ತು ಅಂದರೆ ಅವರು ಅಧ್ಯಯನಕ್ಕೆ ಬಳಸ್ಕೊಳ್ತಿದ್ದಂಥ ಥೀಮ್ಸ್ ಯಾವುದಾಗ್ತಾ ಇತ್ತು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ಕೊಳ್ತಾ ಹೋಗ್ಬೋದು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ದ ಸೆಷನ್ ಔಟ್ಕಮ್ಸ್. ಸೊ ಇದರಿಂದ ಕಲಿಕೆಯ ಸಾರ್ಥಕತೆ ಏನಾಗಬೇಕಾಗ್ತದೆ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ವಿಲ್ ಬಿ ಪ್ರಿಪೇರ್ಡ್ ಟು ಫೇಸ್ ದಿ ಎಕ್ಸಾಮ್ ವಿತ್ ಸ್ಪೆಸಿಫಿಕ್ ಟೆಕ್ಸ್ಟ್ ಕಂಟೆಂಟ್ ಆ್ಯಂಡ್ ಕ್ರಿಟಿಕಲ್ ಮೆಟೀರಿಯಲ್ಸ್. ಸೊ ಐ ರಿಪೀಟ್, ಸ್ಟೂಡೆಂಟ್ಸ್ ವಿಲ್ ಬಿ ಪ್ರಿಪೇರ್ಡ್ ಟು ಫೇಸ್ ದಿ ಎಕ್ಸಾಮ್ ವಿತ್ ಸ್ಪೆಸಿಫಿಕ್ ಟೆಕ್ಸ್ಟ್ ಕಂಟೆಂಟ್ ಆ್ಯಂಡ್ ಕ್ರಿಟಿಕಲ್ ಮೆಟೀರಿಯಲ್ಸ್. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಯಾವುದೇ ಅಂಜಿಕೆ ಇಲ್ಲದೆ ಅಳುಕಿಲ್ಲದೆ ಎದುರಿಸುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಮೆಟೀರಿಯಲ್ಸ್ಗಳು, ಈ ಅಧ್ಯಯನದ ಸಾಮಗ್ರಿಗಳು ತುಂಬ ಸಹಾಯ ಮಾಡ್ತದೆ ಅಂತ ನಾವು ಹೇಳ್ಕೊಳ್ಬೋದು. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ಮುಂದಿನ ಸ್ಲೈಡ್ಗೆ ಹೋಗೋದಾದರೆ, ವಾಟ್ ಆರ್ ಅನ್ನೋಟೇಷನ್ಸ್ ಆರ್ ವಾಟ್ ಈಸ್ ಆ್ಯನ್ ಅನ್ನೋಟೇಷನ್? ಅನ್ನೋಟೇಷನ್ಸ್ ಅಂತಂದರೆ ಏನು? ಸೊ ಇದಕ್ಕೆ ಯಥಾವತ್ ಕನ್ನಡ ಅನುವಾದ ಏನಪ್ಪ ಅಂತ ಹೇಳಿದ್ರೆ ಟಿಪ್ಪಣಿ ಅಂತ ಕರಿತಾ ಹೋಗ್ತೇವೆ. ಹೇಗೆ ನಾವು ಕನ್ನಡದಲ್ಲಿ ಒಂದು 4 ಪದ್ಯದ ಪ್ರಮುಖವಾದಂಥ 4 ಸಾಲುಗಳನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಸಾರಾಂಶ ಅಂದರೆ ಮಹತ್ವದವಾದಂಥ ಒಂದು ಸಾರಾಂಶವನ್ನು ನಾವಲ್ಲಿ ಹೇಗೆ ಗ್ರಹಿಸ್ಕೊಳ್ತಾ ಹೋಗ್ಬೋದು, ಅರ್ಥೈಸ್ಕೊಳ್ತಾ ಹೋಗ್ಬೋದು, ಆ ಪದ್ಯದ ಮೂಲವನ್ನು, ಆ ಪದ್ಯದ ಆಶಯವನ್ನು ಈ ಒಂದು 4 ಸಾಲುಗಳಲ್ಲಿ ತುಂಬ ಚೆನ್ನಾಗಿ ಕವಿ ಅಥವಾ ಯಾವುದೇ ಬರಹಗಾರ ಹಿಡಿದಿಟ್ಟಿರೋದ್ರಿಂದ ಹೇಗೆ ನಾವು ಅದನ್ನು ಬಳಸ್ಕೊಳ್ತಾ ಹೋಗ್ಬೋದು, ಅದು ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರ್ತದೆ, ಆ ರೀತಿ ಅಂತ ನಾವು ಇದನ್ನೆಲ್ಲ ಅರ್ಥೈಸ್ಕೊಳ್ತಾ ಹೋಗ್ಬೋದು. ಸೊ ದ ವರ್ಡ್ ಅನ್ನೋಟೇಷನ್ ಮೀನ್ಸ್ ಎ ನೋಟ್ ಆ್ಯಡೆಡ್ ಬೈ ವೇ ಆಫ್ ಕಮೆಂಟ್ ಆರ್ ಎಕ್ಸ್ಪ್ಲನೇಷನ್. ಸೊ an annotation is a note or comment added to a text to provide explanation or criticism about a particular part of it. Annotation can also refer to the act of annotating, adding annotations. Here are 5 reasons from my own experience where annotation has been a useful tool. Annotating helps you pay attention. Annotating helps you understand what you read. It gives you something to say. It saves time later. Annotating makes you really understand something. ಈಗಾಗಲೇ ಹೇಳಿದಂತೆ ಟಿಪ್ಪಣಿಗಳು ಅಂದರೆ ಪ್ರಮುಖವಾದಂಥ ಸಾಲಿನ ಟಿಪ್ಪಣಿಗಳನ್ನು ನಾವು ಅರ್ಥ ಮಾಡಿಕೊಂಡ ಸಂದರ್ಭದಲ್ಲಿ ಬಹುಶಃ ಆ ಕವನದ ಅಥವಾ ಆ ಪದ್ಯದ ಮೂಲ ಅಥವಾ ಪ್ರಮುಖವಾದಂಥ ಆಶಯಗಳನ್ನ ನಾವು ಗ್ರಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ತಿಳ್ಕೊಬೋದು. ಇದರಲ್ಲಿ ನಮ್ಮ ಒಂದು ಅನುಭವದ ಹಿನ್ನೆಲೆಯಲ್ಲಿ ನೋಡೋದಾದರೆ, ಅಂದರೆ ಟೀಚರ್ಸ್ನ ಅನುಭವದ ಹಿನ್ನೆಲೆಯಲ್ಲಿ ನೋಡೋದಾದರೆ, ಹೇಗೆ ಟಿಪ್ಪಣಿಗಳು ಅಥವಾ ಅನ್ನೋಟೇಷನ್ಸ್ಗಳು ತುಂಬ ಪ್ರಮುಖವಾಗಿ ನಮಗೆ ಆ ಕವನದ ಒಂದು ಮಹತ್ವವನ್ನು ಅರಿಯೋದಕ್ಕೆ, ಅದರಿಂದ ನಾವು ಏನನ್ನು ಕಲಿಯಬಹುದು, ಗ್ರಹಿಸ್ಬೋದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಮೊದಲನೇದಾಗಿ ಅನ್ನೋಟೇಟಿಂಗ್ ಹೆಲ್ಪ್ಸ್ ಯು ಪೇ ಅಟೆನ್ಷನ್. ಮೊದಲನೇದಾಗಿ ದ ವೆರಿ ಫಸ್ಟ್ ಥಿಂಗ್ ದಟ್ ಅನ್ನೋಟೇಷನ್ ಡಸ್ ಈಸ್ ಇಟ್ ಗ್ರಾಬ್ಸ್ ದಿ ಅಟೆನ್ಷನ್. ಸೊ ಹೇಗೆ ನಾವು ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ಅಥವಾ ವ್ಯಕ್ತಿಯನ್ನು ನೋಡಿದಾಗ ಅಥವಾ ಯಾವುದೋ ಒಂದು ವಿಷಯ ನಮಗೆ ತುಂಬ ಗಮನವನ್ನು ಸೆಳೀತಾ ಇದೆ ಅಂತಂದಾಗ ಅದರಲ್ಲಿ ಆ ಅನ್ನೋಟೇಷನ್ಸ್ ಕೂಡ ನಮಗೆ ಕವನದ ಬಗ್ಗೆ ಇರುವಂಥ ಗಮನವನ್ನು ಕೆಲವೊಂದು ಸಾಲುಗಳಲ್ಲಿ ತುಂಬ ಪ್ರಖರವಾಗಿ ನಮ್ಮ ಗಮನವನ್ನು ಸೆಳೀತಾ ಹೋಗ್ತದೆ. ಇದರ ಜೊತೆಗೆ ಅನ್ನೋಟೇಟಿಂಗ್ ಹೆಲ್ಪ್ಸ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಯು ರೀಡ್. ಸೊ ನಾವು ಏನನ್ನು ಓದ್ತಾ ಇದ್ದೀವಿ, ನಾವು ಪದೇ ಪದೇ ಆ ಸಾಲುಗಳನ್ನು ಪುನರ್ಮನನ ಮಾಡ್ತಾ ಹೋಗೋದು, ರಿಸೈಟ್ ಮಾಡ್ತಾ ಹೋಗೋದ್ರಿಂದ ನಮಗೆ ಅದರ ಅರ್ಥವನ್ನು ಮತ್ತಷ್ಟು ಚೆನ್ನಾಗಿ
ಅಹ್, ನಮಗೆ ನಿಲ್ಕತ್ತೆ ಅನ್ನೋದನ್ನ ನಾವಿಲ್ಲಿ ಗ್ರಹಿಸ್ತಾ ಹೋಗ್ಬೋದು. ಇಟ್ ಗಿವ್ಸ್ ಯು ಸಮಥಿಂಗ್ ಟು ಸೇ. ಸೊ, ಇಲ್ಲಿ ಏನಾಗ್ತಾ ಹೋಗ್ತದೆ, ಇಟ್ ಗಿವ್ಸ್ ಯು ಸಮಥಿಂಗ್ ಟು ಸೇ ಅಂದ್ರೆ ಅಲ್ಲಿ ಒಂದು ವಿಚಾರವನ್ನ ಹೇಳೋದಕ್ಕೆ ಒಂದು ಅವಕಾಶವನ್ನ ಓದುಗನಿಗೆ ತನ್ನದೇ ಆದಂಥ ರೀತಿಯಲ್ಲಿ ವ್ಯಾಖ್ಯಾನಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಕೊಡುವಂತಹ ಎಲ್ಲಾ ಸಾಧ್ಯತೆಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಟ್ ಸೇವ್ಸ್ ಟೈಮ್ ಲೇಟರ್. ಅದು ನಮ್ಮ ಸಮಯವನ್ನ ಕೂಡ ಸೇವ್ ಮಾಡ್ತಾ ಹೋಗ್ತದೆ, ಉಳಿತಾಯ ಮಾಡ್ತಾ ಹೋಗ್ತದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅನ್ನೋಟೇಟಿಂಗ್ ಮೇಕ್ಸ್ ಯು ರಿಯಲಿ ಅಂಡರ್ಸ್ಟ್ಯಾಂಡ್ ಸಮಥಿಂಗ್. ಅಂದ್ರೆ ಈ ಅನ್ನೋಟೇಷನ್ಸ್ ಅಥವಾ ಅನ್ನೋಟೇಟಿಂಗ್ ದ ಲೈನ್ಸ್, ದ ಇಂಪಾರ್ಟೆಂಟ್ ಲೈನ್ಸ್, ಇಟ್ ಡಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಅಟ್ ಲೀಸ್ಟ್ ಸಮಥಿಂಗ್ ಅಬೌಟ್ ದ ಟೆಕ್ಸ್ಟ್, something about the theme, something about the narrative styles of the poet, and whatever it is within the context of that particular poem or poetry. ಅಂದರೆ ಆ ಪೋಯಟ್ರಿಯ ವ್ಯಾಪ್ತಿಯೊಳಗೆ ಆ ಕವನದ ಒಂದು ಫ್ರೇಮ್ವರ್ಕ್ ಚೌಕಟ್ಟಿನೊಳಗೆ ಏನಿದೆ ಅದು ನಮಗೆ ತುಂಬ ಸುಲಭವಾಗಿ ಮತ್ತು ಯಾವುದೋ ಒಂದು ಮಹತ್ವವಾದಂಥ ವಿಚಾರನ ತಿಳಿಸುವಂತಹ ಒಂದು ಪ್ರಯತ್ನವನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. So moving on to the next slide. So the first slide that we come across in annotation or in session number 18 is She Dwelt Among the Untrodden Ways by William Wordsworth. I quote, She dwelt among the untrodden ways, beside the springs of Tao, a maid whom there were none to praise, and very few to love. I repeat, she dwelt among the untrodden ways, beside the springs of Tao, a maid whom there were none to praise, and very few to love. These lines are taken from Wordsworth's Lucy poems. The speaker describes Lucy as a treasure shielded from society. She lived in a remote place where she didn't have many suitors to tell her how beautiful she was. The mention of spring in the poem connotes purity, suggesting that she was a virtuous woman living in the countryside. She dwelt among the untrodden ways beside the springs of Tao, a maid whom there were none to praise and very few to love. These lines are taken from Wordsworth Lucy poems. ವರ್ಡ್ಸ್ವರ್ತರ ಲೂಸಿ ಪೋಯಮ್ಸ್ ಅಂತ ನಾವೇನು ಕರೀತಾ ಹೋಗ್ತೀವಿ ಅದರಿಂದ ಈ ಸಾಲುಗಳನ್ನು ತೆಗೆದುಕೊಳ್ಳಲಾಗಿದೆ. ಆ, ಈ ಈ ಕವನದ ಕವನದ ಈ ಸಾಲುಗಳಲ್ಲಿ ಈ ಸ್ಪೀಕರ್ ಏನು ಮಾಡ್ತಾ ಇದ್ದಾನೆ ಅಥವಾ ನಾವು ಪೋಯೆಟ್ ಅಂತ ಅಂದುಕೊಳ್ಬೋದು ಟು ದ ಸ್ಪೀಕರ್. ಈ ಆತ ಲೂಸಿಯನ್ನ ಸಮಾಜದ ಒಂದು ಏನು ಕಣ್ಣಿನಿಂದ ಆ ಒಂದು ಸುಂದರವಾದಂತಹ ವ್ಯಕ್ತಿತ್ವವುಳ್ಳುವಂಥ ಲೂಸಿ ಒಂದು ರೀತಿ ಎಲೆಮರೆಕಾಯಿ ಹಾಗೆ ಬದುಕ್ತಾ ಇದ್ದಾಳೆ ಅನ್ನುವಂಥ ಮಾತನ್ನ ಹೇಳ್ತಾ ಹೋಗ್ತಾನೆ. She lived in a remote place where she didn't have many suitors to tell her how beautiful she was. ಆಕೆ ಎಲ್ಲಿ ಇದ್ಲು ಅಂತ ಹೇಳಿದ್ರೆ, ಆಕೆ ಎಲ್ಲಿ ತನ್ನ ಜೀವನವನ್ನು ನಡೆಸ್ತಾ ಇದ್ಲು ಅಂತಂದ್ರೆ ತುಂಬ ರಿಮೋಟ್ ಪ್ಲೇಸ್, ಅಂದರೆ ಊರಿನ ಇಂಟೀರಿಯರ್ ಅಂದರೆ ಹಳ್ಳಿಗಳಲ್ಲಿ ಯಾರೂ ಹೆಚ್ಚಾಗಿ ವಾಸಿಸದ ಪ್ರದೇಶದಲ್ಲಿ ಆಕೆ ತನ್ನ ಜೀವನವನ್ನು ಸವಿಸ್ತಾ ಇರ್ತಾಳೆ. ಹಾಗಾಗಿ ಅವಳು ಎಷ್ಟು ಸುಂದರವಾಗಿದ್ದಾಳೆ ಮತ್ತು ಅವಳ ವ್ಯಕ್ತಿತ್ವ ಎಷ್ಟು ಸುಂದರವಾಗಿದೆ ಅನ್ನೋದನ್ನು ಅವಳಿಗೆ ಹೇಳೋದಕ್ಕೆ ಯಾರೂ ಕೂಡ ಅಲ್ಲಿ ಇರಲಿಲ್ಲ. ಎಲ್ಲೋ ಒಂದು ಕಡೆ ಎಲೆಮರೆಕಾಯಿಯಾಗಿ ತನ್ನ ಜೀವನವನ್ನು ಸವಿಸ್ತಾ ಇದ್ದಾಳೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ದ ಮೆನ್ಷನ್ ಆಫ್ ಸ್ಪ್ರಿಂಗ್ಸ್ connotes purity, suggesting that she was a virtuous woman living in the countryside. ಇಲ್ಲಿ ಸ್ಪ್ರಿಂಗ್ ಅನ್ನುವಂಥದ್ದನ್ನ ಕವಿ ಯಾಕೆ ಅವಳನ್ನ ಆ ಸ್ಪ್ರಿಂಗಿಗೆ ಹೋಲಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ, ಅಲ್ಲಿ ಸ್ಪ್ರಿಂಗ್ ಕನೋಟ್ಸ್ ಪ್ಯೂರಿಟಿ ಅಂತ ಹೇಳ್ತಾನೆ. ಅಂದರೆ ಯಾವುದೇ ರೀತಿಯಲ್ಲೂ ವ್ಯಕ್ತಿ ಮತ್ತು ವ್ಯಕ್ತಿತ್ವಕ್ಕೆ ದೋಷವಿಲ್ಲದಂತಹ ಒಂದು ಬದುಕನ್ನು ಆಕೆ ನಿಷ್ಕಲ್ಮಶವಾದಂಥ ಒಬ್ಬ ಒಬ್ಬ ಮನಸ್ಸನ್ನು ಇಟ್ಟುಕೊಂಡು ಒಬ್ಬ ಉತ್ತಮವಾದಂಥ ಮಹಿಳೆಯಾಗಿ ಅವಳು ಹಳ್ಳಿಗಾಡಿನ ಅಥವಾ ತುಂಬ ಇಂಟೀರಿಯರ್ ಪಾರ್ಟ್ಸ್ನಲ್ಲಿ ತಾನು ಜೀವನವನ್ನು ಸವಿಸ್ತಾ ಇದ್ದಾಳೆ ಅಂತ ಕವಿಯಲ್ಲಿ ಹೇಳ್ತಾ ಇದ್ದಾನೆ. Moving on to the next slide. Again, it is the second annotation that we come across in the slide, that is, she dwelt among the untrodden ways. A violet by a mossy stone, half hidden from the eye, fair as a star when only one is shining in the sky.
I repeat, a violet biomossy stone, half hidden from the eye, fair as a star, when only one is shining in the sky. These lines are taken from Wordsworth's Lucy poems. Lucy is compared to a beautiful flower concealed from view by a mossy stone. She is also as beautiful as the sight of a single brilliant star shining in the sky. She is depicted as a diamond in the rough whom most people overlooked. The flower reference in the poem, however, hints at the fragility and mortality as all creatures must die. The star reference further highlights and foreshadows her demise to come. I repeat, these lines are taken from Wordsworth's Lucy poems. Lucy is compared to a beautiful flower concealed from view by a mossy stone. She is also as beautiful as the sight of a single brilliant star shining in the sky. She is depicted as a diamond in the rough who most people overlooked. The flower reference in the poem, however, hints at a fragility and mortality, as all creatures must die. The star reference further highlights and foreshadows our demise to come. So these lines, ಈ ಕವನದ ಸಾಲುಗಳು ಏನಿದ್ದಾವೆ, ಇದು ಆಕೆಯ ಸೌಂದರ್ಯವನ್ನು ಮತ್ತಷ್ಟು ಉದ್ದೀಪಿಸುವಂತಹ, ಮತ್ತಷ್ಟು ರಮ್ಯತೆಯಿಂದ ಕೂಡಿರುವ ಹಾಗೆ ಕವಿ ತನ್ನ ವರ್ಣನೆಯಲ್ಲಿ ತಿಳಿಸ್ತಾ ಇದ್ದಾನೆ. ಅದರ ಜೊತೆಗೆ ಯಾವುದೇ ಒಂದು ವಸ್ತು ಎಷ್ಟೇ ಸುಂದರವಾಗಿದ್ದರೂ ಕೂಡ ಅದಕ್ಕೂ ಕೂಡ ಒಂದು ಶೆಲ್ಫ್ ಲೈಫ್ ಅನ್ನೋದು ಇರ್ತದೆ, ಅಥವಾ ಅದಕ್ಕೂ ಕೂಡ ಒಂದು ಕೊನೆ ಅಥವಾ ಅಂತ್ಯ ಅನ್ನೋದು ಇರ್ತದೆ ಅನ್ನೋದನ್ನು ಕೂಡ ತುಂಬ ಸೂಚ್ಯವಾಗಿ ತಿಳಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಈಗ ಲೂಸಿ ಈ ಕವನದ ಸಾಲುಗಳಲ್ಲಿ ಯಾವುದಕ್ಕೆ ಕಂಪೇರ್ ಮಾಡಲಾಗಿದೆ, ಇಲ್ಲಿ ಸಿಮಿಲಿಯನ್ನು ಬಳಸ್ತಾ ಹೋಗ್ತಾನೆ. ಉದಾಹರಣೆಗೆ ಎ ವೈಲೆಟ್ ಬೈ ಮಾಸಿ ಸ್ಟೋನ್ ಅಂದರೆ ಈಕೆ ಒಂದು ತುಂಬ ಅದ್ಭುತ, ಆಕೆಯ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದ್ರೆ ಹೂವಿನ ಹಾಗೆ ಅನ್ನುವಂಥದ್ದನ್ನು ಕವಿ ತುಂಬ ಸೂಕ್ಷ್ಮವಾಗಿ ಹಾಗೂ ಸೂಚ್ಯವಾಗಿ ಹೇಳ್ತಾ ಹೋಗ್ತಾನೆ. ಆ ಸೂಚ್ಯವಾಗಿ ಹೇಗೆ ಹೇಳ್ತಾ ಇದೆ ಅಂದರೆ, ಆ ವ್ಯಕ್ತಿತ್ವ ಹೇಗೆ ಒಂದು ಸುಂದರವಾದಂಥ ಹೂವು ಈ ನದಿ ಹಾಗೂ ತೊರೆಗಳ ಪಕ್ಕಗಳಲ್ಲಿ ಈ ಪಾಚಿ ಕಟ್ಟಿದಂಥ ಕಲ್ಲುಗಳ ನಡುವೆ ಹೇಗೆ ಮುಚ್ಚಿ ಹೋಗಿರ್ತದೋ ಹಾಗೆ ಇವಳ ಈ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಕೂಡ ಮುಚ್ಚಿ ಹೋಗಿದೆ ಅಥವಾ ಮರೆಯಾಗಿದೆ ಅನ್ನೋದನ್ನು ಕವಿಯಲ್ಲಿ ಹೇಳ್ತಾ ಹೋಗ್ತಾನೆ. ಆಕೆ ಅಷ್ಟೇ ಅಲ್ಲದೆ ಆಕೆ ಆಕಾಶದ ನಕ್ಷತ್ರದಲ್ಲಿ ಹೊಳೆಯುವಂತಹ ಆಕಾಶದಲ್ಲಿ ನಕ್ಷತ್ರ ಹೇಗೆ ಹೊಳೆಯುತ್ತದೋ ಹಾಗೆ ಅವಳು ಕೂಡ ಮತ್ತು ಅವಳ ವ್ಯಕ್ತಿತ್ವವು ಕೂಡ ಹೊಳಿತಾ ಇದೆ ಅನ್ನೋಂಥದ್ದನ್ನು ಹೇಳ್ತಾ ಹೋಗ್ತಾನೆ. ಅಂದರೆ ಆ ಹುಡುಗಿ ಅಥವಾ ಆ ಮಹಿಳೆ ಎಷ್ಟು ತುಂಬ ಉತ್ತಮವಾದಂತಹ ಒಂದು ಜೀವನವನ್ನು ಮತ್ತು ವ್ಯಕ್ತಿ ಹಾಗೂ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ದಳು. ಅಂದರೆ ಸಮುದಾಯದ ಯಾವುದೇ ಒತ್ತಡಗಳಾಗಲಿ ಯಾವುದೂ ಅವಳನ್ನು ಬಾಧಿಸದೇ ಇರುವ ಹಾಗೆ ತಾನು ಕಾಪಾಡಿಕೊಂಡಿದ್ಲು ಮತ್ತು ನಿಷ್ಕಲ್ಮಶವಾದಂಥ ಒಂದು ಬದುಕನ್ನು ಕೂಡ ರೂಢಿಸ್ಕೊಂಡಿದ್ಲು. ಅಂದರೆ there is a sort of an innocence that could be seen in the depiction of the girl or a woman who's also known as Lucy. ಆಕೆ ಅಷ್ಟೇ ಅಲ್ಲದೆ ಆಕೆ ಹೇಗೆ ಹೊಳೆಯದಂತಹ ಒಂದು ವಜ್ರ, ಜನ ಅದನ್ನು ಓವರ್ಲುಕ್ ಮಾಡಿ ಹೊರಟೋಗ್ತಾರೋ ಅವಳು ಕೂಡ ಹಾಗೆ ತನ್ನ ಪಾಡಿಗೆ ತಾನು ಜೀವನವನ್ನು ಯಾವುದೋ ಒಂದು ಕಂಟ್ರಿ ಸೈಡ್ನಲ್ಲಿ ಮಾಡ್ತಾ ಹೋದ್ಲು ಅನ್ನೋದನ್ನು ನಾವು ಹೇಳ್ತಾ ಹೋಗ್ಬೋದು. ಯಾರಿಗೂ ಕೂಡ ಕೈಗೆ ಸಿಗದ ಹಾಗೆ, ಯಾವ ಒತ್ತಡಕ್ಕೂ ಕೂಡ ತಾನು ಸಿಲುಕಿಸ್ಕೊಳ್ಳದ ಹಾಗೆ ಅವಳು ಜೀವನವನ್ನು ನಡೆಸ್ತಾ ಹೋಗ್ತಿದ್ಲು ಅಂತ. ಜೊತೆಗೆ ಇಲ್ಲಿ ರೆಫರೆನ್ಸ್ ಕೊಟ್ಟಿರುವಂಥ ಹೂವಿನ ಒಂದು ರೆಫರೆನ್ಸ್ ಏನಿದೆ ಅದೆಲ್ಲವೂ ಕೂಡ ಒಂದು ಕಡೆ ಸೌಂದರ್ಯದ ಬಗ್ಗೆ ಹೇಳ್ತಾ ಇದೆ ಅಂತಂದರೆ, ಅದೇ ಥರ ಹೇಗೆ ಹೂವು ತುಂಬ ಮೃದುವಾಗಿರ್ತದೋ, ಹೇಗೆ ಹೂವಿಗೆ ತನ್ನ ಜೀವ ಅಥವಾ ಜೀವನ ಕೇವಲ ಒಂದಷ್ಟು ಕ್ಷಣಗಳು ಅಥವಾ ಕೇವಲ 1 ಅಥವಾ 2 ದಿನಗಳ ಕಾಲ ಅಂತ ಒಂದು ನಿಗದಿ ಆಗಿರ್ತದೋ ಹಾಗೆ ಇವಳ ಒಂದು ವ್ಯಕ್ತಿತ್ವವು ಕೂಡ ಎಷ್ಟೇ ಉತ್ತಮವಾಗಿದ್ದರೂ, ಎಷ್ಟೇ ಸೌಂದರ್ಯ
ಸೌಂದರ್ಯತೆಯನ್ನು ಒಳಗೊಂಡಿದ್ದರೂ ಕೂಡ ಅದು ಕೂಡ ಒಂದು ಕಡೆ ಎಲ್ಲೋ ಕೊನೆಗಾಣಬೇಕಾಗ್ತದೆ ಅನ್ನುವಂಥ ಬದುಕಿನ ವಾಸ್ತವತೆಯನ್ನು ಕೂಡ ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನವನ್ನು ಕವಿ ಇಲ್ಲಿ ನಮಗೆ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. So this is poem number 6, that is Ode to Autumn. I repeat, I recite, that is season of mists and mellow fruitfulness, close bosom friend of the maturing sun, conspiring with him how to load and bless with fruit the vines that round the thatches ever run. So these lines are taken from John Keats' Ode to Autumn. In the poem's first lines, the speaker recognizes a symbiotic relationship between autumn and the sun. Autumn, which signifies a culmination of years' worth of work in the natural world, conspires with the sun to bring the season's fruits to maturity. Likewise, the word maturing suggests that a period of growth is coming to its end. A peak has been achieved, which must inevitably begin to decline. I repeat, season of mists and mellow fruitfulness, close bosom friend of the maturing sun, conspiring with him how to load and bless with fruit the vines that round the thatches ever run. These lines are taken from John Keats' Ode to Autumn. ಈ ಕವನದ ಸಾಲುಗಳು ಜಾನ್ ಕೀಟ್ಸ್ ಬರೆದಿರುವಂಥ Ode to Autumn ನಿಂದ ಸಂಗ್ರಹಿಸಲಾಗಿದೆ. ಈ ಪೋಯಂನ ಫಸ್ಟ್ ಲೈನ್ಸ್ ಅಂತ ನಾವು ಹೇಳ್ತೀವಿ, ಪ್ರಥಮ ಸಾಲುಗಳಲ್ಲೇ ಇಲ್ಲಿ ಕವಿ ಏನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾನೆ, ಏನನ್ನ ಮಾನ್ಯ ಮಾಡ್ತಾ ಇದ್ದಾನೆ ಅಂದರೆ ದ ಸಿಂಬಯೋಟಿಕ್ ರಿಲೇಶನ್ಶಿಪ್ ಬಿಟ್ವೀನ್ ಆಟಮ್ ಆ್ಯಂಡ್ ದ ಸನ್. ಆಟಮ್ ಅಂದರೆ ಶರತ್ಕಾಲ, ಎಲೆಗಳು ಉದುರುವ ಕಾಲ, ಅಂದರೆ ಚಳಿಗಾಲಕ್ಕೆ ಮುಂಚೆ ಬರುವಂತಹ ಶರತ್ ಕಾಲ ಅಂತ ನಾವೇನು ಕರಿತೀವಿ, ಅದರ ಬಗ್ಗೆ ಕವಿ ಬರೀತಾ ಹೋಗ್ತಾ ಇದ್ದಾನೆ. ಅಂದರೆ ಪ್ರಕೃತಿ ತನ್ನ ಕೆಲಸವನ್ನು ಮುಗಿಸಿ, ಅಂದರೆ ನಮಗೆ ಏನು ಬೇರೆ ಬೇರೆ ಕಾಲಗಳು ಅಂತ ನಾವೇನು ಗ್ರಹಿಸ್ತಾ ಹೋಗ್ತೀವಲ್ಲ, ಹಾಗೆ ಆ ಕಾಲಗಳನ್ನು ಗ್ರಹಿಸುವಿಕೆಯಲ್ಲಿ ಪ್ರಕೃತಿ ಆಟಮ್ಗೆ ಬಂತು ಅಂತಂದರೆ ಕಂಪ್ಲೀಟ್ ರೈಪ್ ಆಗಿದೆ, ಮೆಚ್ಯೂರ್ ಆಗಿದೆ. ಅಲ್ಲಿಂದ ಏನು ಮಾಡ್ತಾ ಹೋಗ್ತದೆ, ಅದು ಕೂಡ ತನ್ನ ಕೆಲಸವನ್ನು ಮುಗಿಸಿ ಮತ್ತೆ ಒಂದು ಪೀಕನ್ನು ಅಚೀವ್ ಮಾಡಿ ಮತ್ತೆ ಹೊಸದಾಗಿ ಹುಟ್ಟುವಂತಹ ಒಂದು ಪ್ರಯತ್ನ, ಅಂದರೆ ಮತ್ತೆ ತನ್ನ ಒಂದು ಅಂತ್ಯವನ್ನು ಕಾಡ್ತಾ ಮತ್ತೆ ಹೊಸ ಮರುಜನ್ಮವನ್ನು ಪಡೆಯುವಂಥ ಒಂದು ಸಂದರ್ಭವನ್ನು ಕವಿ ತುಂಬ ಸೂಚ್ಯವಾಗಿ ನಮಗೆ ಇಲ್ಲಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಲೈಕ್ವೈಸ್ ದ ವರ್ಡ್ ಮೆಚ್ಯೂರಿಂಗ್ suggests that a period of growth is coming to its end. A peak has been achieved, which must inevitably begin to decline. So at the end, when everything is matured into ripeness, so it should decline. So the decline is not the end. ಅದು ಕೊನೆ ಅಲ್ಲ, it is a new beginning. That is where the poet expresses a sense of positivity and optimism that nature has engulfed in its own self. So that is the beauty of, and the poet is trying to describe the capacity of the creation, the nurturing and the destruction, and again trying the same repeat cycle of the three which I spoke about. ಸೊ ಹೀಗೆ ಪ್ರಕೃತಿ ಸಂಪೂರ್ಣವಾಗಿ ತನ್ನನ್ನು ತಾನು ಸಹಜೀವನದ ಕಡೆಗೆ ಹೇಗೆ ಒಲವನ್ನು ತೋರಿಸುತ್ತಾ, ಅದೇ ರೀತಿ ಮೆಚ್ಯೂರ್ ಆಗುವಂಥ, ಅಂದರೆ ಸಂಪೂರ್ಣವಾಗಿ ಒಂದು ಉನ್ನತವಾದಂಥ ಒಂದು ಪೀಕಿಗೆ ಹೋಗಿ ಮತ್ತೆ ಪುನರಪಿ ಜನನಂ ಪುನರಪಿ ಮರಣ ಅನ್ನೋ ಕಾನ್ಸೆಪ್ಟ್ ಏನಿದೆ, ಆ ರೀತಿಯಾಗಿ ಏನು ಮಾಡ್ತಾ ಹೋಗ್ತದೆ, ಪ್ರಕೃತಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇದೆ ಅನ್ನುವಂಥ ಮಾತನ್ನು ಕವಿ ಹೇಳ್ತಾ ಹೋಗ್ತಾರೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. Again, Ode to Autumn, poem number 6. Where are the songs of spring? Aye, where are they? Think not of them, thou hast thy music too. So I repeat, where are the songs of spring? Where are they? Think not of them, thou hast thy music too. These lines are taken from John Keats' Ode to Autumn. In the final stanza, the speaker wonders where and when spring's promise and joy vanished as traces of life begin to drain from the world around him.
Yet he recognizes that autumn's particular beauty and sorrow have their own songs. There's no point in comparing autumn to spring, when each season ultimately signifies counterpoised truths about nature and life. Although knowledge of death and decay underpins autumn's ease and beauty, it doesn't make autumn any less beautiful, or the lessons that can be learned from the season any less valuable. The speaker decides against judgment and apprehension and resolves to enjoy the time he has left before winter sets in, not thinking of the past but abiding in the present. So, these lines carry a lot of weightage and meaning. What are those? What are they? So, from a perspective, we'll try to look into the meaning of these lines. Uh, these lines are again ನಾನು ಆಗಲೇ ಹೇಳಿದಾಗೆ ಜಾನ್ ಗೀಸ್ನ ಒಟ್ಟು ಆಟಮ್ರವರಿಂದ ಸಂಗ್ರಹಿಸಲಾಗಿದೆ. So the final stanza. So this is the final stanza of the poem where the speaker promises the beauty of joy which is going to get vanished as because the nature has matured during the season of autumn and at the same time it is about to get declined. That is, it has its own song of beauty and sorrow. There is no point in comparing autumn to spring, which each season ultimately signifies counterpoised truths about nature and life. ಹೇಗೆ ಪ್ರಕೃತಿ ಆಟಮ್ ಸೀಸನ್ ಅಂದರೆ ಶರತ್ಕಾಲದ ಸಂದರ್ಭದಲ್ಲಿ ಎಲೆಗಳು ಉದುರುವಂಥ ಒಂದು ಸಂದರ್ಭ, ಪ್ರಕೃತಿ ಮತ್ತೊಂದು ಮಗ್ಗಲಿಗೆ ಹೊರಳುವಂಥ ಒಂದು ಸಂದರ್ಭ, ಅಂದರೆ ಚಳಿಗಾಲವನ್ನು ವೆಲ್ಕಮ್ ಸ್ವಾಗತಿಸುವಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಎಲ್ಲೋ ಪ್ರಕೃತಿ ಕೂಡ ತನ್ನದೇ ಆದಂತಹ ಒಂದು ಸೌಂದರ್ಯವನ್ನು ಮತ್ತು ತನ್ನದೇ ಆದಂಥ ಒಂದು ದುಃಖವನ್ನು ತನ್ನದೇ ಆದಂತಹ ದನಿಯಲ್ಲಿ ಪ್ರಕೃತಿಯ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ದನಿಯಲ್ಲಿ ಹೇಗೆ ವ್ಯಕ್ತಪಡಿಸ್ತಾ ಹೋಗ್ತದೋ ಹಾಗೆ ಕೂಡ ಪ್ರತಿಯೊಂದು ಪ್ರತಿಯೊಂದು ಕಾಲವೂ ಕೂಡ ವೆದರ್ ಇಟ್ ಇಸ್ ಸ್ಪ್ರಿಂಗ್, ಆಟಮ್, ರೈನಿ ಆ್ಯಂಡ್ ವಿಂಟರ್ ವಾಟ್ ಎವರ್ ದ ಸೀಸನ್ ಈಸ್ ಆರ್ ಆರ್, ಪ್ರತಿಯೊಂದು ಕಾಲಕ್ಕೂ ತನ್ನದೇ ಆದಂಥ ಒಂದು ಸೌಂದರ್ಯ ಮತ್ತು ತನ್ನದೇ ಆದಂಥ ಒಂದು ಸತ್ಯವನ್ನು ತನ್ನ ಒಡಲಲ್ಲಿ ಅಡಗಿಸಿಟ್ಕೊಂಡಿದೆ ಅನ್ನೋದು ಕವಿಯ ಒಟ್ಟಾರೆ ಅಭಿಪ್ರಾಯ ಹಾಗೂ ಅಭಿಮತ ಪ್ರಕೃತಿಯ ಬಗ್ಗೆ. Although knowledge of death and decay underpins autumn's ease and beauty, it doesn't make autumn any less beautiful. ಅಂದರೆ ನಾಲೆಡ್ಜ್ ಆಫ್ ಡೆತ್, ಸೊ ಸಾವಿಗೆ ಹತ್ತಿರ, ಈ ಬದುಕು ನಶ್ವರ ಅನ್ನುವಂಥದ್ದು ಹೇಗೆ ಆಟಮ್ ಸೀಸನ್ ಶರತ್ಕಾಲ ತೋರಿಸ್ಕೊಡ್ತಾ ಹೋಗ್ತದೋ ಅದೇ ರೀತಿ ಅದು ಆ ಕಾಲದ ಒಂದು ಸೌಂದರ್ಯವನ್ನು ಕೂಡ ಕವಿ ಸೆರೆ ಹಿಡಿಯುವಂಥ ಒಂದು ಪ್ರಯತ್ನ ಮಾಡ್ತಾನೆ. ಕೊನೆಗಾಲ ಹತ್ತಿರ ಬರ್ತಾ ಇದೆ ಅಂದಾಗ ಕೂಡ ಅದಕ್ಕೂ ತನ್ನದೇ ಆದಂಥ ಒಂದು ಸೌಂದರ್ಯವನ್ನು ಕವಿ ವ್ಯಾಖ್ಯಾನಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ದ ಲೆಸನ್ಸ್ ಲರ್ನ್ ದಟ್ ಕ್ಯಾನ್ ಬಿ ಲರ್ನ್ ಫ್ರಮ್ ದ ಸೀಸನ್ ಎನಿ ಲೆಸ್ ವ್ಯಾಲ್ಯೂಬಲ್. ಯಾವುದೇ ಒಂದು ಕಾಲ ಅಂದರೆ ನಾವು ಆಗಲೇ ಹೇಳಿದಂಗೆ ಸ್ಪ್ರಿಂಗ್ ಇರ್ಬೋದು, ಆಟಮ್ ಇರ್ಬೋದು, ವಿಂಟರ್ ಇರ್ಬೋದು, ಸಮ್ಮರ್ ಇರ್ಬೋದು, ಹೀಗೆ ಬೇರೆ ಬೇರೆ ಸೀಸನ್ಸ್ಗಳೇನಿದೆ ಪ್ರತಿಯೊಂದು ಕಾಲಗಳಲ್ಲಿ ಕೂಡ ನಾವು ಕಲಿಯುವಂತಹ ಒಂದು ಲೆಸನ್ಸ್ ಅಂತ ನಾವೇನು ಹೇಳ್ತೀವಿ, ಒಂದು ಸಂದೇಶ ಅಂತ ಏನು ಹೇಳ್ತೀವಿ, ಒಂದು ಬದುಕಿನ ಮೌಲ್ಯಗಳು ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ನಾವಿಲ್ಲಿ ಕಲಿತಾ ಹೋಗ್ಬೋದು. ಆಟಮ್ ಕೂಡ ತನ್ನದೇ ಆದಂಥ ಒಂದು ವೆಯ್ಟೇಜನ್ನು ಕ್ಯಾರಿ ಮಾಡ್ತಾ ಹೋಗ್ತದೆ ಅನ್ನೋದನ್ನು ಕವಿ ಇಲ್ಲಿ ನಮಗೆ ತುಂಬ ಸೂಕ್ಷ್ಮ ಮತ್ತು ಸೂಚ್ಯವಾಗಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಮತ್ತು ಕವಿ ಮತ್ತೊಂದು ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಿದೆ. ನಿರ್ಧಾರ ಯಾವುದು ಅಂತ ಹೇಳಿದ್ರೆ ಯಾವುದೇ ನಿರ್ಧಾರಕ್ಕೆ ಬರದೇ ಇರೋದು, ಇದು ಸರಿ ಅದು ಸರಿ ಇಲ್ಲ, ಅದು ಸರಿ ಇದು ಸರಿ ಇಲ್ಲ ಅನ್ನೋದಕ್ಕಿಂತ ಈಗಿನ ಸಂದರ್ಭವನ್ನು ನಾವು ಖುಷಿ ಖುಷಿಯಾಗಿ ಅನುಭವಿಸ್ತಾ ಚಳಿಗಾಲವನ್ನು ಸ್ವಾಗತಿಸುವಂಥ ಒಂದು ಪ್ರಯತ್ನ. ನಾಟ್ ಥಿಂಕಿಂಗ್ ಆಫ್ ದ ಪಾಸ್ಟ್ ಬಟ್ ಅಬೈಡಿಂಗ್ ಇನ್ ದ ಪ್ರೆಸೆಂಟ್. ಹಿಂದಿದ್ದನ್ನು ಯೋಚನೆ ಮಾಡದೆ ಇವತ್ತಿನ ಕಾಲದಲ್ಲಿ ಬದುಕುವ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಕವಿ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಪೋಯಮ್ ನಂಬರ್ 7, ಮೈ ಲಾಸ್ಟ್ ಟಚಸ್. ಐ ರೀಡ್. ಮೈ ಲಾಸ್ಟ್ ಟಚಸ್ must the same smile this grew. I gave command, then all smiles stuck together. There she stands as if alive. These lines are taken from Robert Browning's My Last Touches. The Duke reveals his natural charm and facility with language, even as he confesses to having killed his former wife for her joviality.
Notice how he maintains a dignified air in describing the murder so subtly. I gave commands, then all smiled, stopped together. I repeat, these lines are taken from Robert Browning's My Last Touches. The Duke reveals his natural charm and facility with language, even as he confesses to having killed his former wife for her joviality. Notice how he maintains a dignified air, describing the murder so subtly. I gave commands, then all smiles stuck together. So, what exactly it is? ಈ ಕವನದ ಸಾಲುಗಳನ್ನು ಮೈ ಲಾಸ್ಟ್ ಟಚಸ್ ರಾಬರ್ಟ್ ಬ್ರೌನಿಂಗ್ ಬರೆದಿರುವಂಥ ಮೈ ಲಾಸ್ಟ್ ಟಚಸ್ ಒಂದು ಡ್ರಾಮ್ಯಾಟಿಕ್ ಮೊನಲಾಗ್ ಅಂತ ನಾವೇನು ಕರಿತೀವಿ ಅದರಿಂದ ಸಂಗ್ರಹಿಸಲಾಗಿದೆ. ಏನನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ? ಮೈ ಲಾಸ್ಟ್ ಟಚಸ್, ನನ್ನ ಹಿಂದಿನ ಡಚಸ್, ನನ್ನ ಸಹಧರ್ಮಿಣಿ, ದ ಡ್ಯೂಕ್ ಆ್ಯಂಡ್ ದ ಡಚಸ್ ಅಂತ ನಾವೇನು ಹೇಳಿ, ನನ್ನ ಸಹಧರ್ಮಿಣಿ ಮಚ್ ದ ಸೇಮ್ ಸ್ಮೈಲ್ ಡಿಸ್ಕ್ರಿವ್. what is the speaker trying to suggest to the listener? ಏನನ್ನ ಕೇಳುಗನಿಗೆ ಹೇಳುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಹೆಂಡತಿ ಅವಳ ಒಂದು ನಡವಳಿಕೆ ಬಗ್ಗೆ ಆತನಿಗೆ ಅಸಮಾಧಾನ ಉಂಟಾಗಿರ್ತದೆ. ಆ ಕಾರಣಕ್ಕಾಗಿ ನಾನು ಏನು ಮಾಡಿದೆ, ನಾನು ಒಂದು ಆದೇಶವನ್ನು ಕೊಟ್ಟೆ. ಆ ಆದೇಶದಂತೆ ಅವಳು ಎಲ್ಲ then all smiles stuck together. There she stands as if alive. ಅವಳ ಚಿತ್ರಪಟವನ್ನು ನೋಡಿ ಅವಳು ನಗುತ್ತಿರುವಂತಹ ಒಂದು ಹಿನ್ನೆಲೆಯಲ್ಲಿ ಏನು ಆ ಚಿತ್ರಪಟ ಕಾಣ್ತಾ ಇತ್ತು, ಅದೇ ರೀತಿ ನಾನು ಕೊಟ್ಟಂಥ ಆದೇಶ ಅವಳ ಎಲ್ಲ ನಗುವನ್ನು ಒಟ್ಟಿಗೆ ನಿಲ್ಲಿಸ್ಬಿಟ್ಟಿತ್ತು. ಈಗ ನೋಡಿ ಆ ಚಿತ್ರಪಟದಲ್ಲಿ ಜೀವಂತಿಕೆ ಇರುವಂತೆ ಕಾಣ್ತಾ ಇದ್ದಾಳೆ ಅಂತ ತನ್ನನ್ನು ನೋಡಲು ಬಂದಂಥ ವ್ಯಕ್ತಿಗೆ ಏನು ಮಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ. ಯಾರು? ದ ಡ್ಯೂಕ್. ಸೊ ಮುಂದಿನ ಸ್ಲೈಡ್, we'll move on to the next slide. That is poem number 8, The Ballad of East and West. I read, Oh, East is East and West is West, and never the twain shall meet, till earth and sky stand presently at God's great judgment seat. But there is neither east nor west, border nor breed nor birth, when two strong men stand face to face, though they come from the ends of the earth. So these are one of the most well-read lines, most often anthologized poems of Rudyard Kipling, The Ballad of East and West. Again, in one of Kipling's most famous lines from one of his most famous poems, The Ballad of East and West, he articulates the idea that it does not matter what a man's religion, race, or background are, if he encounters another man possessing the same excellence of military might and character. Kamal and the colonel's son are two such men, different in their origins, but similar in their nobility of spirit and possession of courage. They begin their relationship with a rivalry, but end with a strong friendship that can be limited by no geographical means. So, what exactly these lines is trying to suggest to the reader? I repeat the lines, Oh, East is East, and West is West, and never the twain shall meet, till earth and sky stand presently at God's great judgment seat. But there is neither East nor West, border nor breed nor birth, when two strong men stand face to face, though they come from the ends of the earth. ಒಂದು ರೀತಿಯಾದಂಥ ಅದ್ಭುತವಾದಂಥ ಸಾಲುಗಳು ಅನ್ನೋದನ್ನು ನಾವಿದನ್ನು ಗ್ರಹಿಸ್ತಾ ಹೋಗ್ಬೋದು. ರುಡ್ಯಾರ್ಡ್ ಕಿಪ್ಲಿಂಗ್, ಫೇಮಸ್ ಪೋಯೆಟ್ ಆ್ಯಂಡ್ ಅ ನಾವೆಲಿಸ್ಟ್, ಈ ಸಾಲುಗಳಲ್ಲಿ ತುಂಬ ಅದ್ಭುತವಾಗಿ ಬರೀತಾ ಹೋಗ್ತಾರೆ. ದ ಬಲಾಡ್ ಆಫ್ ಈಸ್ಟ್ ಆ್ಯಂಡ್ ವೆಸ್ಟ್ ಅನ್ನುವಂಥ ಒಂದು ಕವನದಲ್ಲಿ ಏನನ್ನು ಅವರು ಆರ್ಟಿಕ್ಯುಲೇಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಏನನ್ನು ಅವರು ವಿವರಣೆಯನ್ನು ನೀಡೋದಕ್ಕೆ ಹೋಗ್ತಾ ಇದ್ದಾರೆ, ಏನನ್ನು ಯಾವುದಕ್ಕೆ ಜೀವ ಮತ್ತು ಜೀವಂತಿಕೆಯನ್ನು ತುಂಬುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅಂತಂದರೆ, ವ್ಯಕ್ತಿಯ ಹಿನ್ನೆಲೆ ಯಾವುದೇ ಆಗಿರಲಿ, ವ್ಯಕ್ತಿಯ ಧರ್ಮ,
ಜಾತಿ, ಜನಾಂಗ, ಹಿನ್ನೆಲೆ ಇದೆಲ್ಲವೂ ಕೂಡ ಇದೆಲ್ಲವೂ ಕೂಡ ಗೌಣ ಆಗ್ತಿದೆ ಯಾವಾಗ ಇಬ್ಬರು ವ್ಯಕ್ತಿಗಳು ಪೂರ್ವ ಹಾಗೂ ಪಶ್ಚಿಮದಿಂದ ಉತ್ತರ ಹಾಗೂ ದಕ್ಷಿಣ ಯಾವತ್ತೂ ಕೂಡ ಒಂದಾಗೋದಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಈ ಎಲ್ಲ 4 ದಿಕ್ಕುಗಳಿಂದಲೂ ಬರುವಂತಹ ವ್ಯಕ್ತಿಗಳು ಸಮಬಲರಾಗಿ ಇದ್ದು ವ್ಯಕ್ತಿತ್ವದಲ್ಲೂ ಸಮಾನತೆಯನ್ನು ಹೊಂದಿ ಎಲ್ಲವನ್ನೂ ತೂಗಿ ಹಾಕಿ ನೋಡಿದಾಗ ಒಂದು ತಕ್ಕಡಿಯಲ್ಲಿ ಒಂದೇ ಬ್ಯಾಲೆನ್ಸಿಗೆ ಬಂದಾಗ ಏನಾಗ್ತಾ ಹೋಗ್ತದೆ, ಯಾವುದೇ ರೀತಿಯಾದಂತಹ ಏನು ಜಿಯೋಗ್ರಫಿಕಲ್ ಲಿಮಿಟೇಷನ್ಸ್ ಇರೋದಿಲ್ಲ. ಅವ್ರಿಗೆ ಇರುವಂಥ ಗೌರವ ಅವ್ರಿಗೆ ಇದ್ದೇ ಇರ್ತದೆ. ನೋ ಮ್ಯಾಟರ್ ವಾಟ್ ದೇ ಆರ್ ಆ್ಯಂಡ್ ವೇರ್ ದೇ ಕಮ್ ಫ್ರಮ್ ಅನ್ನುವಂಥದ್ದು. ಇದರಲ್ಲಿ ಕಮಾಲ್, ಈ ಕವನದಲ್ಲಿ ಬರುವಂಥ ಕಮಾಲ್ ಅನ್ನುವಂಥ ಒಬ್ಬ ಅಫ್ಘಾನಿನ ಥೀಫ್ ಮತ್ತು ಅದನ್ನು ಹುಡುಕಿಕೊಂಡು ಹೊರಟಂಥ ಕರ್ನಲ್ ಸನ್ ಪರಸ್ಪರ ಭೇಟಿಯಾದಂಥ ಸಂದರ್ಭ. ಇಬ್ಬರೂ ಕೂಡ ದ್ವೇಷ, ಶತ್ರುತ್ವದ ನಿಟ್ಟಿನಲ್ಲಿ ಭೇಟಿಯಾಗ್ತಾ ಹೋಗ್ತಾರೆ. ಆದರೆ ಅವರಿಬ್ಬರ ಕ್ಯಾರೆಕ್ಟರ್, ಅವರಿಬ್ಬರ ಧೈರ್ಯ, ಸಾಹಸ ಮತ್ತು ಸೌಜನ್ಯ ಇವೆರಡೂ ಕೂಡ ಅವರನ್ನು ಸ್ನೇಹಿತರನ್ನಾಗಿ ಮಾಡಿಬಿಡ್ತದೆ. ಯಾವುದೇ ರೀತಿಯಾದಂತಹ ಜಾತಿ, ಧರ್ಮ, ಜನಾಂಗ, ಭಾಷೆ, ಮೇಲು ಕೀಳು ಅನ್ನುವ ಮನೋಭಾವನೆ ಇಲ್ಲದ ಹಾಗೆ ಇಬ್ಬರು ವ್ಯಕ್ತಿಗಳು ಬೇರೆ ಬೇರೆ ಹಿನ್ನೆಲೆಯಿಲ್ಲದವರು, ಬೇರೆ ಬೇರೆ ದಿಕ್ಕಿನಿಂದ ಬಂದವರು ಸಮಬಲರಾಗಿ ಬಂದು ನಿಂತಾಗ ಅದಕ್ಕೆ ಯಾವುದೇ ರೀತಿಯಾದಂಥ ಇತಿಮಿತಿಗಳಿರೋದಿಲ್ಲ. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಮಾನ್ಯತೆ ಇರ್ತದೆ. ಆದರೆ ಯಾವುದೇ ರೀತಿಯಾದ ಅನುಮಾನ ಬೇಡ ಅನ್ನುವಂಥದ್ದು ಕವಿ ಈ ಮೂಲಕ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. Moving on to the next slide. Again, poem 8, The Ballad of East and West. If you know the track of the morning mist, you know where his pickets are. At dusk he harries the Abazai, at dawn he is into Bonaire. So these lines are taken from the poem The Ballad of East and West. If Kamal is to make good his getaway, he must cross the border near Fort Bukla, and Muhammad Khan advises the colonel's son to ride as fast as possible and try to head him off near there. He also warns him that if he fails to cut him off, and if Kamal succeeds in riding to the tongue of Jagai, then the colonel's son should abandon his pursuit, for once to the tongue, Kamal will be on his home ground, surrounded by his followers. If you know the track of the morning mist, you know where his pickets are. At dusk he harries the Abadai, at dawn he is into Pune. So these lines are once again taken from the well-known poem of Rudyard Kipling's The Ballad of East and West. Kamal, an Afghan horse thief, is about to move past the border near Fort Buklo, and Muhammad Khan, one of the Rasalda, the commander in the army of the then British India, he informs the colonel's son that he has to ride his horse as fast as possible so that he can encounter him somewhere near the border of the tongue of Jagai. Once, if he crosses the tongue of Jagai, then it will be very dangerous for the colonel's son to attack Kamal because he will be on his own ground surrounded by his followers. ಕಮಾಲ್ ತಾನು ಕದ್ದೊಯ್ದಂಥ ಕರ್ನಲ್ನ ಕುದುರೆಯನ್ನು ವಾಪಸ್ ಪಡೀಬೇಕು ಕಮಾಲ್ನಿಂದ ಅಂತ ಹೇಳಿದ್ರೆ, ಕರ್ನಲ್ನ ಮಗ ಮೊಹಮ್ಮದ್ ಖಾನ್, ಮಿಲಿಟರಿಯ ಕಮಾಂಡರ್ ಏನಿದ್ದಾನೆ, ಅವನು ಒಂದು ಅಡ್ವೈಸನ್ನು ಕೊಡ್ತಾನೆ, ಒಂದು ಸಲಹೆ ಅಥವಾ ಒಂದು ಬುದ್ಧಿವಾದವನ್ನು ಹೇಳ್ತಾನೆ. ನೀನು ಎಷ್ಟು ಬೇಗ ಸಾಧ್ಯ ಆಗ್ತದೋ ಅಷ್ಟು ಬೇಗ ನೀನು ಏನು ಮಾಡಬೇಕು, ಫೋರ್ಟ್ ಬುಕ್ಲೋಗೆ ಹೋಗಿ ಅವನನ್ನು ಅಲ್ಲೇ ತಡೆಯಬೇಕಾಗ್ತದೆ. ಒಂದು ವೇಳೆ ಅವನು ಆ ಫೋರ್ಟ್ ಬುಕ್ಲೋವನ್ನು ದಾಟಿ ಆ ಟಂಗ್ ಆಫ್ ಜಗೈಗೆ ಹೋಗಿಬಿಟ್ರೆ ಮತ್ತೆ ನೀನು ನಿನ್ನ ಒಂದು ಈ ಪರ್ಸ್ಯೂಟನ್ನು, ನಿನ್ನ ಒಂದು ಈ ಅವನನ್ನು ಹಿಡಿಯುವಂಥ ಒಂದು ಪ್ರಯತ್ನದ ಒಂದು ನಿರ್ಧಾರವನ್ನು ಕೈ ಬಿಡಬೇಕಾಗ್ತದೆ. ಕಾರಣ ಅವನು ತನ್ನ ನೆಲದ ಜನರ ಮಧ್ಯೆ ಅವನು ಹೋಗಿ ಸೇರಿಕೊಂಡ್ಬಿಟ್ರೆ ಶತ್ರು ತುಂಬ ಬಲಿಷ್ಠನಾಗ್ತಾನೆ. ಆಗ ಆ ಸಮಸ್ಯೆ ನಿನ್ನ ಮೇಲೆ ವಿಪರೀತವಾದಂಥ ಒಂದು ತೊಂದರೆ ಉಂಟಾಗ್ತದೆ ಅನ್ನುವಂಥ ಮಾತನ್ನು ಮೊಹಮ್ಮದ್ ಖಾನ್, ದ ಸರ್ದಾರ್ ಆಫ್ ದಿ ಆರ್ಮಿ ಆಫ್ ದ ಬ್ರಿಟಿಷ್ ಆರ್ಮಿ, he cautions him
that he need to be very careful ಅಂತ. Moving on to the next slide. A gift for a gift, said Kamal straight, a limb for the risk of a limb. Thy father has sent his son to me, I'll send my son to him. And thou must make a trooper tough and hack thy way to power. Belike they will raise thee to Risaldar when I am hanged in Peshawar. These lines are taken from the poem The Ballad of East and West. Kamal whistles a signal, and his only son hiding nearby steps forward. Kamal tells him that he must now ride back with the colonel's son and join the kite. He must eat the White Queen's meat, and he must fight for her foes, even if that would include Kamal himself. So, going by the narration of the poem, as the poem progresses, Kamal is very much impressed by Colonel Sun's behavior, the way he risked his life to get back the mare which was stolen by Kamal himself, who was also an Afghan horse thief. The Colonel's son wins the heart of Kamal, and therefore Kamal tries to repay him in kind. So what is that repayment? ಆ repayment ಏನು ಅಂತ ಹೇಳ್ತಾ ಹೋದ್ರೆ, ಕಮಾಲ್ ತನ್ನ ಮಗನನ್ನ ಕರೀತಾ ಹೋಗ್ತಾನೆ. ಕರೆದಾಗ ಅವನು ಮುಂದೆ ಬಂದಂತ ತನ್ನ ಮಗನಿಗೆ ಹೇಳ್ತಾನೆ, ನೋಡು, ಈಗ ಕರ್ನಲ್ ತನ್ನ ಮಗನನ್ನ ಅಷ್ಟು ಧೈರ್ಯವಾಗಿ ಇಲ್ಲಿಗೆ ಕಳಿಸಿದ್ದಾನೆ, ತನ್ನ ಕುದುರೆನ ವಾಪಸ್ ಪಡ್ಕೊಂಡು ಬಾ ಅಂತ. ಅದೇ ರೀತಿ ನಾನು ಕೂಡ ನಿನ್ನನ್ನು ಅವ್ರ ಜೊತೆಗೆ ಕಳಿಸ್ಕೊಡ್ತಾ ಇದ್ದೀನಿ. ಕಾರಣ ಅವನ ಒಂದು ಧೈರ್ಯ, ಶೌರ್ಯ, ಸೌಜನ್ಯ ಮತ್ತು ಆ ಧೀರತೆ, ಆ ಧೀರತೆಯನ್ನು ನೋಡಿದಂಥ ನೀನು ಕೂಡ ಅವರೊಂದಿಗೆ ಹೋಗಬೇಕು. ಇನ್ಮೇಲೆ ನೀನು ಅವರ ಅನ್ನದ ಋಣದಲ್ಲಿ ಇರ್ತೀಯ. ಎಲ್ಲಿವರೆಗೂ ಅಂತಂದರೆ, ನಾನು ಕೂಡ ನಿನ್ನ ಶತ್ರುವಾಗಿ ಪರಿಣಮಿಸ್ಬೋದು, ಆದರೂ ಸಹ ನೀನು ಅವರ ಪರವಾಗಿ ಇರಬೇಕಾಗ್ತದೆ. ಇದು ನನ್ನ ಒಂದು ಆದೇಶ ಮತ್ತು ಆಜ್ಞೆ ಅನ್ನುವಂಥ ಒಂದು ಮಾತನ್ನು ತನ್ನ ಮಗನಿಗೆ ಹೇಳಿ, ಕರ್ನಲ್ ಸನ್ನ ಜೊತೆಗೆ ತನ್ನ ಮಗನನ್ನು ಏನು ಮಾಡ್ತಾನೆ, ಕಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ ಯಾರು, ಕಮಾಲ್. So this is the end of this session number 18. Thank you very much.